ಇವತ್ತಿನ ಒಂದು ವಿಡಿಯೋದಲ್ಲಿ ಮೊಬೈಲ್ ಬಳಕೆಯ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಪೀಠಿಕೆ: ಮೊಬೈಲ್ ಬಳಕೆಯು ಮಕ್ಕಳನ್ನು ಸುತ್ತಮುತ್ತಲಿನ ಪರಿಸರದಿಂದ ದೂರವಿರಿಸಿದೆ. ಒಂದು ಕಾಲದಲ್ಲಿ ವ್ಯಾಕುಲತೆ ಎಂದು ಪರಿಗಣಿಸಲಾಗಿದ್ದ ಮೊಬೈಲ್ ಫೋನ್ ಈಗ ಶಿಕ್ಷಣದಲ್ಲಿ ಅಮೂಲ್ಯವಾದ ಸಾಧನವಾಗಿದೆ. ಅದು ಕಲಿಕೆಗೆ ಸಂಪನ್ಮೂಲಗಳನ್ನು, ಅವಕಾಶಗಳ ಸಂಪತ್ತನ್ನು ಒದಗಿಸುತ್ತದೆ. ನಾವು ಮೊಬೈಲನ್ನು ಹೇಗೆ ಬಳಸುತ್ತೇವೆ ಎಂಬುದರ ಮೇಲೆ ಮೊಬೈಲ್ ಫೋನ್ ವರವೋ ಅಥವಾ ಶಾಪವೋ ಎಂಬುದು ಅವಲಂಬಿತವಾಗಿದೆ. ವಿಷಯ ವಿವರಣೆ: ಮೊಬೈಲ್ ಫೋನ್ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ, ದೈಹಿಕ ಆರೋಗ್ಯದ ಮೇಲೆ ಮತ್ತು ಭಾವನಾತ್ಮಕ ಸಂಬಂಧಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದೆ. ಮೊಬೈಲ್ ಬಳಕೆಯ ಅನುಕೂಲಗಳ ಬಗ್ಗೆ ತಿಳಿಯೋಣ. ಮೊಬೈಲ್ ಫೋನ್ ನಮ್ಮ ಜೀವನವನ್ನು ಸುಲಭಗೊಳಿಸುತ್ತದೆ. ಇದು ಮನರಂಜನೆಯ ಪೆಟ್ಟಿಗೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಮಕ್ಕಳಿಗೆ ಅನೇಕ ಉತ್ತಮ ಅರಿವಿನ ಕೌಶಲ್ಯಗಳನ್ನು ಯೌವನದ ವಯಸ್ಸಿನಲ್ಲಿ ಅದನ್ನು ಅಭಿವೃದ್ಧಿಪಡಿಸಲು ಸಹಾಯಕ. ಅವರ ಉತ್ಪಾದಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಮಗುವನ್ನು ಸ್ವತಂತ್ರವಾಗಿಸುತ್ತದೆ. ಜ್ಞಾನವನ್ನು ಸುಧಾರಿಸುತ್ತದೆ. ವಿದೇಶಿ ಭಾಷೆಗಳನ್ನು ಪರಿಣಾಮಕಾರಿಯಾಗಿ ಮತ್ತು ವೇಗವಾಗಿ ಕಲಿಯಲು ಸಹಾಯಕವಾಗಿದೆ. ಶಬ್ದ ಭಂಡಾರವನ್ನು ಸುಧಾರಿಸುತ್ತದೆ. ಸಾಮಾಜಿಕ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ. ಮಕ್ಕಳ ಕಲಿಕೆ ಸಂತಸದಾಯವಾಗಿರುತ್ತದೆ. ವಿವಿಧ ಶೈಕ್ಷಣಿಕ ಸಂಪನ್ಮೂಲಗಳಿಗೆ ಬಾಗಿಲು ತೆರೆದಿದೆ. ವಿಡಿಯೋ ಎಡಿಟಿಂಗ್ ಸಾಮರ್ಥ್ಯಗಳನ್ನು ಹೊಂದಿದ್ದು, ಅದು ಮಕ್ಕಳಿಗೆ ತಮ್ಮ ಸೃಜನಶೀಲ ಪ್ರತಿಭೆಯನ್ನು ಪ್ರದರ್ಶಿಸಲು ಸಹಾಯಕವಾಗಿದೆ. ಆನ್ಲೈನ್ ಕ್ಲಾಸಸ್ಗಳಿಗೆ ಸಹಾಯಕವಾಗಿದೆ. ದೂರದ ಮಾಹಿತಿಗಳನ್ನು ತಿಳಿಯಲು ಸಹಾಯಕವಾಗಿದೆ. ಮೊಬೈಲ್ ಬಳಕೆಯ ಅನುಕೂಲಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಮೊಬೈಲ್ ಬಳಕೆಯ ಅನಾನುಕೂಲಗಳ ಬಗ್ಗೆ ತಿಳಿಯೋಣ. ಮೊಬೈಲ್ ಹೊರಸೂಸುವ ರೇಡಿಯೋ ಆಕ್ಟಿವ್ ಫ್ರೀಕ್ವೆನ್ಸಿ ವಿಕಿರಣಗಳು ಮಾರಕವಾಗಿದ್ದು ಆರೋಗ್ಯಕ್ಕೆ ಹಾನಿಕರ. ಸೈಬರ್ ಬುಲ್ಲಿಂಗ್ ಸಾಧ್ಯತೆಗಳು ಹೆಚ್ಚಾಗಿವೆ. ಕಳಪೆ ಶೈಕ್ಷಣಿಕ ಕಾರ್ಯಕ್ಷಮತೆ. ಅಪಘಾತಗಳು ಹೆಚ್ಚಾಗುತ್ತಿವೆ. ಶಾರೀರಿಕ ಚಟುವಟಿಕೆಗಳು ಕಡಿಮೆಯಾಗುತ್ತಿವೆ. ದೊಡ್ಡ ಪ್ರಮಾಣದಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ಮೊಬೈಲಿನ ಹೆಚ್ಚು ಚಟಕ್ಕೆ ಬಲಿಯಾಗುತ್ತೇವೆ. ಕಣ್ಣಿನ ಸಮಸ್ಯೆ, ನಿದ್ರಾಭಂಗ, ಕಿವಿಯ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ. ವಿದ್ಯುತ್ಕಾಂತೀಯ ವಿಕಿರಣಗಳಿಂದ ಕ್ಯಾನ್ಸರ್ನಂತಹ ಮಾರಕ ಗೆಡ್ಡೆಗಳು ಆಗುತ್ತಿವೆ. ಮೆದುಳಿನ ಮೇಲೆ ಹೆಚ್ಚಿನ